ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ರು ಚೆನ್ನಾಗಿದ್ರೆ ಅನ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜುಲೈ ತಿಂಗಳಿನಲ್ಲಿ ಮೇಷ ರಾಶಿಯವರ ಭವಿಷ್ಯ ಹೇಗಿರಲಿದೆ? ಈ ಜುಲೈ ತಿಂಗಳು ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ತರಲಿದೆ? ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಈ ಜುಲೈ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ? ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಿದ್ರೆ ಒಳ್ಳೆಯದು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದ್ರೆ ಈ ಮೇಷ ರಾಶಿಯವರಿಗೆ ಈ ಜುಲೈ ತಿಂಗಳು ಹೇಗಿರಲಿದೆ ಎಂಬುದನ್ನ ಒಂದೊಂದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಜುಲೈ ತಿಂಗಳು ಸಾಕಷ್ಟು ಬದಲಾವಣೆ ಹಾಗೆ ಅವಕಾಶ ಹಾಗೆ ಎಚ್ಚರಿಕೆಯ ತಿಂಗಳು ಅಂತಾನೆ ಹೇಳ್ಬೋದು. ಗ್ರಹಗಳ ಸ್ಥಾನಗಳು, ಸರಿಯಾದ ಯೋಜನೆ, ಶಾಂತ ಮಾತು ಮತ್ತೆ ಸ್ಥಿರ ಪ್ರಯತ್ನವು ಸಕಾರಾತ್ಮಕವಾದಂತಹ ಫಲಿತಾಂಶಗಳನ್ನ ಈ ರಾಶಿಯವರಿಗೆ ನೀಡಲಿದೆ. 4ನೇ ಮನೆಯಲ್ಲಿ ಗುರುವು ಮನೆ, ಭೂಮಿ, ವಾಹನಗಳು ಮತ್ತೆ ಕೌಟುಂಬಿಕ ಸಂತೋಷವನ್ನ ಬಲಪಡಿಸಲಿದ್ದು, 2ನೇ ಮನೆಯಲ್ಲಿ ಮಂಗಳನು ಆರ್ಥಿಕ ಹೊಳಹರಿವನ್ನ ಒದಗಿಸಲಿದ್ದಾರೆ. ಆದರೆ ಮಾತಿನಲ್ಲಿ ಕಠೋರತೆಯನ್ನು ಕೂಡ ಇದೇ ತಿಂಗಳಿನಲ್ಲಿ ಹೆಚ್ಚಿಸಬಹುದು. ಆದ್ದರಿಂದ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತಾಳ್ಮೆ ಮತ್ತು ಸ್ಪಷ್ಟ ಚಿಂತನೆ ಅಗತ್ಯವಾಗಿರಲಿದೆ ಈ ರಾಶಿಯವರಿಗೆ. ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ಕುಟುಂಬ, ಶಿಕ್ಷಣ, ಉದ್ಯೋಗ ಮತ್ತು ನಿಮ್ಮ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದನ್ನ ನೋಡೋದಕ್ಕೂ ಮುಂಚೆ ಮೊದಲನೇದಾಗಿ ಗ್ರಹ ಸಂಚಾರದ ಬಗ್ಗೆ ತಿಳ್ಕೊಳ್ತಾ ಬರೋಣ. ಹೌದು ಸ್ನೇಹಿತರೆ, ಗುರು ಗ್ರಹದ ವಿಚಾರಕ್ಕೆ ಬರುತ್ತಿದ್ರೆ, ಗುರು 4ನೇ ಮನೆಯಲ್ಲಿ ಇರಲಿದ್ದು, ಗುರು ಈ ಮನೆಯಲ್ಲಿ ಇರೋ ಕಾರಣ ಮನೆ, ಭೂಮಿ, ವಾಹನ ಮತ್ತೆ ಕೌಟುಂಬಿಕ ಸಂತೋಷ ಇನ್ನಷ್ಟು ಬಲಗೊಳ್ಳಲಿದೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, ಸರ್ಕಾರಿ ಕೆಲಸ, ನಾಯಕತ್ವ ಮತ್ತೆ ವಿಶ್ವಾಸದಲ್ಲಿ ಬದಲಾವಣೆಗಳನ್ನು ಸೂರ್ಯನ ಸಂಚಾರದ ಸಮಯದಲ್ಲಿ ಕಾಣಲಿದ್ದೀರಿ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 2ನೇ ಮನೆಯಲ್ಲಿ ಮಂಗಳ ಗ್ರಹವು ಹಣದ ಹರಿವನ್ನ ನೀಡಲಿದ್ದು, ಆದರೆ ಮಾತಿನಲ್ಲಿ ಕಠೋರತೆಯನ್ನು ಕೂಡ ಹೆಚ್ಚಿಸಲಿದೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, ಸಂಬಂಧಗಳು, ಸಂತೋಷ, ಕಲೆ ಮತ್ತೆ ಅನುಕೂಲಕ್ಕೆ ಸಂಬಂಧಪಟ್ಟಂತಹ ಫಲಿತಾಂಶಗಳನ್ನು ಶುಕ್ರನ ಸಂಚಾರದ ಸಮಯದಲ್ಲಿ ಈ ರಾಶಿಯವರು ಕಾಣಲಿದ್ದೀರಿ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, ಬುಧನು ಜುಲೈ 7ರ ನಂತರ ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದು, ಬುದ್ಧಿವಂತಿಕೆ, ಸಂವಹನ, ವ್ಯವಹಾರ ಮತ್ತು ದಾಖಲೆಗಳಲ್ಲಿ ಸ್ಪಷ್ಟತೆಯನ್ನ ತರಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ, ಇಡೀ ತಿಂಗಳು ಶನಿ ಇರಲಿದ್ದು, ಶಿಸ್ತು, ಜವಾಬ್ದಾರಿ ಮತ್ತು ವಿಳಂಬದಿಂದ ಕಲಿಯುವುದನ್ನು ಶನಿಯು ಕಲಿಸಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ, 5ನೇಯಲ್ಲಿ ಕೇತು ಇರುವ ಕಾರಣ ಮಕ್ಕಳು ಮತ್ತು ಅಧ್ಯಯನದ ಬಗ್ಗೆ ಅನುಮಾನ ಮತ್ತು ಚಿಂತೆಯನ್ನ ನಿಮಗೆ ಕಾಣಬಹುದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ. ಹಾಗಾದರೆ ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಈ ಜುಲೈ ತಿಂಗಳಿನಲ್ಲಿ ಅಂತ ನೋಡ್ತಾ ಬರೋದಾದರೆ, ಉದ್ಯೋಗದಲ್ಲಿ ಇರುವವರಿಗೆ ಜವಾಬ್ದಾರಿ ಮತ್ತು ಅವಕಾಶ ಎರಡನ್ನೂ ಕೂಡ ತರಲಿದೆ. 4ನೇ ಮನೆಯಲ್ಲಿ ಗುರುವು ಮನೆ, ವಾಹನ, ಭೂಮಿ ಮತ್ತು ಕುಟುಂಬದ ಸಂತೋಷವನ್ನ ಬಲಪಡಿಸಲಿದ್ದು, ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನ ಗೋಚರಿಸಲಿದ್ದಾರೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನ ಗಮನಿಸಬಹುದು. ಆಡಳಿತ, ನಿರ್ವಹಣೆ, ಶಿಕ್ಷಣ, ಸಲಹಾ, ತಂತ್ರಜ್ಞಾನ, ಬರವಣಿಗೆ ಹಾಗೆ ಸಂವಹನ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಿರೋರಿಗೆ ನಿಮ್ಮ ಯೋಜಿತ ಪ್ರಯತ್ನಗಳಿಂದ ಉತ್ತಮವಾದಂತಹ ಪ್ರಯೋಜನವನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ. 2ನೇ ಮನೆಯಲ್ಲಿ ಮಂಗಳನ ಗ್ರಹ ಸಂಚಾರವು ಇರುವ ಕಾರಣ ಇದು ನಿಮ್ಮ ಆರ್ಥಿಕ ಹೊಳವರಿವನ್ನು ತಂದರೂ ಅದು ಮಾತಿನಲ್ಲಿ ಕಠೋರತೆಯನ್ನು ಕೂಡ ಹೆಚ್ಚಿಸಲಿದೆ. ಆದ್ದರಿಂದ ಕೆಲಸದಲ್ಲಿ ಆತುರ ಹಾಗೆ ಅನಗತ್ಯವಾದಂತಹ ಪ್ರತಿಕ್ರಿಯೆಗಳನ್ನು ತಪ್ಪಿಸಬೇಕು. ದಾಖಲೆಗಳು, ಇಮೇಲ್ಗಳು ಮತ್ತು ಸಭೆಗಳಲ್ಲಿ ಏನು ಹೇಳ್ತೀರಿ ಎಂಬುದನ್ನು ಮತ್ತೊಮ್ಮೆ ಪರಿಶೀಲಿಸಿ ಮಾತನಾಡ್ತಾ ಬನ್ನಿ. ತಾಳ್ಮೆಯು ಸ್ಥಗಿತಗೊಂಡ ಕೆಲಸಗಳನ್ನು ಸಹ ಪ್ರಗತಿಗೆ ಬಹಳಷ್ಟು ಸಹಾಯವನ್ನ ಮಾಡಲಿದೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಉದ್ಯಮಿಗಳು ಮತ್ತು ಸ್ವಯಂ ಉದ್ಯೋಗಿಗಳಿಗೆ ಈ ತಿಂಗಳು ಸಂಪರ್ಕಗಳು, ಯೋಜನೆ ಮತ್ತು ಗ್ರಾಹಕರ ನಂಬಿಕೆಯನ್ನು ಆಧರಿಸಲಿದೆ. ಹಳೆಯ ಸಂಪರ್ಕಗಳು, ಹೊಸ ಆದೇಶಗಳು, ಸಣ್ಣ ಪ್ರವಾಸಗಳು, ಆನ್ಲೈನ್ ಪ್ರಚಾರಗಳು ಬಹಳ ಸಹಾಯವನ್ನ ಈ ರಾಶಿಯವರಿಗೆ ಮಾಡಲಿದ್ದು, ಇದರಿಂದ ಲಾಭವೂ ಕೂಡ ಉತ್ತಮವಾದ ಆದಾಯವನ್ನ ತಂದುಕೊಡಲಿದೆ.
ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವಾಗ ಸ್ಪಷ್ಟವಾದ ಲಿಖಿತ ನಿಯಮಗಳನ್ನು ಖಚಿತಪಡಿಸಿಕೊಳ್ತಾ ಬನ್ನಿ. ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವವರು ದುರಹಂಕಾರ ಮತ್ತು ಆತರವನ್ನು ತಪ್ಪಿಸಬೇಕು. ಈ ತಿಂಗಳು ನಿಮ್ಮ ಕಠಿಣ ಪರಿಶ್ರಮವು ಉತ್ತಮವಾದಂತಹ ಫಲವನ್ನು ನೀಡಲಿದೆ. ಆದರೆ ಹಣ ಮತ್ತೆ ಸರಿಯಾದ ಸಮಯ ನಿರ್ವಹಣೆ ಈ ರಾಶಿಯವರಿಗೆ ಬಹಳ ಮುಖ್ಯವಾಗಿರಲಿದೆ. ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದ್ರೆ, ಹಣಕಾಸಿನ ವಿಷಯಗಳಲ್ಲೂ ಕೂಡ ಸುಧಾರಣೆಯ ಲಕ್ಷಣಗಳನ್ನು ಈ ತಿಂಗಳು ಕಂಡಿರ್ತೀರಿ. 4ನೇ ಮನೆಯಲ್ಲಿ ಗುರುವು ಮನೆ, ಭೂಮಿ, ವಾಹನಗಳು ಮತ್ತು ಕುಟುಂಬದ ಸಂತೋಷವನ್ನು ಬಲಪಡಿಸಲಿದ್ದು, ಇದು ನಿಮ್ಮ ಆದಾಯ, ಉಳಿತಾಯ ಮತ್ತು ಹಿಂದಿನ ಬಾಕಿಗಳು, ಬೋನಸ್ಗಳು, ಕಮಿಷನ್ ಹಾಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಹಣಕಾಸಿನ ವಿಷಯಗಳಲ್ಲಿ ಪರಿಹಾರವನ್ನು ತರಬಹುದು. ಪ್ರಯಾಣ, ಮನೆ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಅನಿರೀಕ್ಷಿತವಾದಂತಹ ವೆಚ್ಚಗಳು ಕೂಡ ಉದ್ಭವಿಸಬಹುದು. ಅದರಿಂದ ಖರ್ಚುಗಳನ್ನು ನಿಯಂತ್ರಣದಲ್ಲಿ ಇಡುವುದು ಬಹಳ ಮುಖ್ಯವಾಗಿರಲಿದೆ. ಹೂಡಿಕೆಯನ್ನು ಮಾಡುವಾಗ ನಿಮ್ಮ ಅಪಾಯ ಸಹಿಷ್ಣುತೆಯನ್ನು ಹೊಂದಿಸಿಕೊಳ್ಳಿ. ಸಾಲ ನೀಡುವ ಮೊದಲು, ಸಾಲ ತೆಗೆದುಕೊಳ್ಳುವ ಮೊದಲು, ಪ್ರಮುಖ ಖರೀದಿಗಳನ್ನು ಮಾಡುವ ಮೊದಲು ನಿಮ್ಮ ದಾಖಲೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸ್ತಾ ಬನ್ನಿ. ಯೋಜಿತ ಉಳಿತಾಯವು ಈ ರಾಶಿಯವರಿಗೆ ಬಹಳ ಒಳಿತನ್ನು ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಯ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ಬೇಕಿರಲಿದೆ. ಏಕೆಂದರೆ 5ನೇ ಮನೆಯಲ್ಲಿ ಕೇತು ಇದ್ದರೆ ವಿದ್ಯಾರ್ಥನ ವಿಷಯಗಳಲ್ಲಿ ಅನುಮಾನ ಮತ್ತು ಚಿಂತೆಯನ್ನು ಉಂಟು ಮಾಡಬಹುದು. ಮಾನಸಿಕ ಅಶಾಂತಿ, ನಿದ್ರೆಯ ಕೊರತೆ, ಪಿತ್ತ, ಆಯಾಸ, ತಲೆನೋವು ಅಥವಾ ಒತ್ತಡ ಉಂಟಾಗಬಹುದು ಸ್ನೇಹಿತರೆ. ವಾಹನವನ್ನು ಚಲಾಯಿಸುವಾಗ ಮತ್ತು ಹರಿತವಾದ ಉಪಕರಣವನ್ನು ಬಳಸುವಾಗ ಬಹಳ ಎಚ್ಚರಿಕೆಯಿಂದ ಇರಿ. ನಿಯಮಿತವಾಗಿ ಊಟ, ಸಾಕಷ್ಟು ನೀರನ್ನು ಕುಡಿತಾ ಬನ್ನಿ. ಹಾಗೆ ಲಘು ವ್ಯಾಯಾಮ ಮತ್ತು ಪ್ರಾಣಾಯಾಮವನ್ನು ಮಾಡ್ತಾ ಬನ್ನಿ. ಇದು ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ಹೆಚ್ಚು ಮಾಡಲಿದೆ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ಜೀವನದಲ್ಲೂ ಕೂಡ ಪ್ರೀತಿಯನ್ನು ಕಾಪಾಡಿಕೊಳ್ಳಲು ಸಂವಹನವು ಬಹಳ ಮುಖ್ಯವಾಗಿರಲಿದೆ. ಹಾಗೆ 2ನೇ ಮನೆಯಲ್ಲಿ ಮಂಗಳ ಗ್ರಹವು ಆರ್ಥಿಕ ಹೊಳವರಿಯನ್ನು ತರಲಿದ್ದು, ಆದರೆ ಮಾತಿನಲ್ಲಿ ಕಠೋರತೆಯನ್ನು ಕೂಡ ಹೆಚ್ಚಿಸಬಹುದು. ಆದ್ದರಿಂದ ನಿಮ್ಮ ಸಂಗಾತಿ, ಪೋಷಕರು, ಮಕ್ಕಳು ಅಥವಾ ಒಡಹುಟ್ಟಿದವರೊಂದಿಗೆ ಮಾತನಾಡುವಾಗ ಕಠಿಣ ಪದಗಳನ್ನು ಬಳಸುವುದನ್ನು ತಪ್ಪಿಸ್ತಾ ಬನ್ನಿ. ಕೆಲವು ಭಿನ್ನಾಭಿಪ್ರಾಯಗಳು ಬಹಳಷ್ಟು ಈ ರಾಶಿಯವರ ಜೀವನದಲ್ಲಿ ಉಂಟಾಗಬಹುದು. ಆದರೆ ಅವುಗಳನ್ನು ನೀವು ತಾಳ್ಮೆಯಿಂದ ನಿಭಾಯಿಸಬೇಕು ಅಂತಲೇ ಹೇಳ್ಬೋದು. ಮದುವೆ ಅಥವಾ ಸಂಬಂಧಗಳಲ್ಲಿ ಪರಿಗಣಿಸುತ್ತಿರುವವರಿಗೆ ಭಾವನಾತ್ಮಕ ಸ್ಪಷ್ಟತೆಯನ್ನು ಕಾಪಾಡಿಕೊಳ್ಬೇಕು. ಕುಟುಂಬದ ಹಿರಿಯರ ಸಲಹೆಯೂ ಕೂಡ ಬಹಳ ಮುಖ್ಯವಾಗಿರಲಿದೆ. ಇನ್ನು ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ, ಶೈಕ್ಷಣಿಕವಾಗಿ ನಿಯಮಿತ ಅಭ್ಯಾಸ ಈ ರಾಶಿಯವರಿಗೆ ಬಹಳ ಮುಖ್ಯವಾಗಿರಲಿದೆ. ಸರಿಯಾದ ಮಾರ್ಗದರ್ಶನದಿಂದ ಉತ್ತಮವಾದಂತಹ ಫಲಿತಾಂಶವನ್ನು ಈ ರಾಶಿಯವರು ಕಾಣಲಿದ್ದೀರಿ. 5ನೇ ಮನೆಯಲ್ಲಿ ಕೇತು ಹಾಗೆ ಮಕ್ಕಳ ವಿಷಯದಲ್ಲಿ ಸ್ವಯಂ ಅನುಮಾನ ಮತ್ತು ಚಿಂತನೆಯನ್ನು ಉಂಟು ಮಾಡಬಹುದು. ಅದರಿಂದ ಹೋಲಿಕೆಗಳು, ಭಯ ಮತ್ತು ಸ್ವಯಂ ಅನುಮಾನವನ್ನು ಈ ರಾಶಿಯವರು ತಪ್ಪಿಸಬೇಕು. ಸಣ್ಣ ಗುರಿಗಳನ್ನು ಹೊಂದಿಸುವುದು, ಪ್ರತಿದಿನ ಅಧ್ಯಯನ ಮಾಡುವುದರಿಂದ ವಿಷಯಗಳ ಬಗ್ಗೆ ಇನ್ನಷ್ಟು ಗ್ರಹಿಕೆ ಹೆಚ್ಚಾಗ್ತಾ ಹೋಗ್ತದೆ. ಅದರಲ್ಲೂ ಈ ರಾಶಿಯವರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆತಿದ್ರೆ ಅಥವಾ ಹೊಸ ಕೌಶಲ್ಯಗಳನ್ನು ಕಲಿತಿದ್ರೆ ಬಹಳ ಅನುಕೂಲಕರವಾಗಿರಲಿದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ರಾಶಿಯವರು ಕಂಡಿದ್ದೀರಿ. ಹಾಗಾದರೆ ಈ ಜುಲೈ ತಿಂಗಳಿನಲ್ಲಿ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಶುಭ ಫಲಿತಾಂಶಗಳನ್ನು ಇನ್ನಷ್ಟು ಹೆಚ್ಚಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರವನ್ನು ಮಾಡ್ತಾ ಬನ್ನಿ. ಮೊದಲನೇದಾಗಿ, ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ತಾ ಬನ್ನಿ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ. ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಪ್ರತಿ ಬುಧವಾರದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಹಾಗೆ ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಅದೇ ದಿನ ಕೆಂಪು ವಸ್ತ್ರವನ್ನು ಧರಿಸಿ ನವಗ್ರಹಗಳ ಪ್ರದಕ್ಷಿಣೆಯನ್ನು ಆಗ್ತಾ ಬನ್ನಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಇದರಿಂದ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.